ಈ ಮೊದಲೇ ನಾನು ಪುಳಿಯೋಗರೆ ಪುಡಿ ಅಥವಾ ಪುಳಿಯೋಗರೆ ಮಸಾಲೆ ಪುಡಿಯನ್ನು ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇವಾಗ ನೋಡೋಣ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡ್ಕೋಬೇಕು ಅಂತ. ನಾನಿಲ್ಲಿ ಸುಮಾರು 1 ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು 1 ಗಂಟೆವರೆಗೂ ನೆನೆ ಇಟ್ಟಿದ್ದೆ. ಆಮೇಲೆ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಬಿಳಿ ಬೀಜನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿದುಕೊಂಡು ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕೋಣ. ಸಾಸಿವೆ ಚಿಟಪಟ್ಟಾದ ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ 2 ರಿಂದ 3 ಒಣ ಬ್ಯಾಡಗಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಗೂ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ಇದನ್ನು ತೆಗೆದುಬಿಟ್ಟು ಪಕ್ಕಕ್ಕಿಡಿ. ಆಮೇಲೆ ಅದೇ ಎಣ್ಣೆಯಲ್ಲಿ ನಾವು ಹಾಕೊಳ್ಳೋಣ ನಾವು ನೆನೆಸಿಟ್ಟಿರುವ ಹುಣಸೆ ಹಣ್ಣಿನ ರಸ. ಆಮೇಲೆ ಅದಕ್ಕೆ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಕುದಿಸಿಬಿಟ್ಟು ಆಮೇಲೆ ಇದಕ್ಕೆ ಹಾಕೋಣ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳಿನ ಪುಡಿ ಹಾಗೂ ಪುಳಿಯೋಗರೆ ಮಸಾಲೆ ಪುಡಿ. ಇಲ್ಲಿ ನೀವು ಪುಳಿಯೋಗರೆ ಮಸಾಲೆ ಪುಡಿ ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಸರಿಯಾಗಿ ಎಣ್ಣೆ ಬಿಡುವವರೆಗೂ ಬಳಸ್ಕೊಳ್ಳಿ. ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡಿ. ಇದು ಚೆನ್ನಾಗಿ ಆರಿದಾದ ಮೇಲೆ ಇದಕ್ಕೆ ನಾವು ಮಾಡಿಟ್ಟಿರುವ ಅನ್ನನ ಹಾಕ್ಕೋಬೇಕು. ಈ ಪ್ರಮಾಣಕ್ಕೆ ನಾನಿಲ್ಲಿ ಸುಮಾರು 2 ರಿಂದ 3 ಕಪ್ಪಷ್ಟು ಮಾಡಿಟ್ಟಿರುವ ಅನ್ನನ ಹಾಕ್ಕೊಂಡಿದ್ದೀನಿ. ಇದನ್ನು ಕಲಿಸಿಬಿಟ್ಟು ಇದಕ್ಕೆ ನಾವು ಮಾಡಿಕೊಂಡಿರುವ ಕಡಲೆ ಬೀಜ ಒಗ್ಗರಣೆಯನ್ನು ಹಾಕ್ಕೊಂಡು ಇದನ್ನು ಕಲಿಸಿಬಿಟ್ರೆ ನಮ್ಮ ಪುಳಿಯೋಗರೆ ತಯಾರಾಯಿತು. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.